ನೋಡು ಆ ಕಡೆಯಲ್ಲಿ ಯಾರು ವಯಸ್ಸಾದವಳು ಸಿಗುದಿಲ್ಲ ಹೋಗಿ ಬರುವುದಕ್ಕೆ ಕೇಳು ಯಾರೇ ಇಲ್ಲ ಎಲ್ಲೋ ಓಜಿ ಬಾರಿತ್ತ ಮುಂದೆ ತಂದೆ ನಾ ಮುಂದೆ ಹೋಗ್ತಂದೆ ಆಗಲ್ಲ ಅಜ್ಜಿ ಬಾಜಿ ಎಂತ ಬಾಜಿ ಮಗ ಆಲೂಗಡ್ಡೆ ಬಾಜಿಯ ಅಲ್ಲ ಅಜ್ಜಿ ಮತ್ತೆ ಇಲ್ಲಿ ಬಾ ಅಜ್ಜಿ ಬಾ ಹಚ್ಚೋಳು ಬಾಜಿ ಬಾಜಿ ಅಂದ್ರೆ ಒಟ್ಟಿಗೆ ಸೇರಿಸಿ ಹೇಳುದು ಬಾಜಿ ಒಟ್ಟಿಗೆ ಸೇರಿಸಿದ ಬಾಜಿ ಆಗ್ತದ ಬಾಜಿ ಬರುವುದೇ ಅವ್ರು ಎಲ್ಲಿ ಹತ್ತುವುದೇ ಹತ್ತಿ ಹತ್ತುದಾ ಎಲ್ಲ ಹತ್ತುದಪ್ಪ ಯಾಕೆ ದಾರಿ ಸಿಗುದಿಲ್ಲ ಕೈ ಕೊಡಿ ನಂಗೆ ಅಭ್ಯಾಸ ಇಲ್ಲ ನೀ ಕೈ ಕೊಟ್ಟಿದ್ರೆ ಭಾಳ ಜನಿಗೆ ನಾ ಯಾರಿಗೂ ಕೈ ಕೊಡ್ಲಿಲ್ಲ ಎಡಿ ಮರ ಐತಿ ನಾ ಇದೆಲ್ಲ ಮೇಲೆ ಹಾಕೊಳತ್ತೆ ನಿಧಾನ ಮತ್ತೆ ಹೇಳ್ಕೊ ಹೌದು ರಾಚಾರ ಮರೈತಿ ಮೊದ್ಲೇ ಹೇಳಲಿಕ್ಕೆ ಆಗುದಿಲ್ಲ ದೇವ್ರೆ ಕೈ ಕೊಡಿ ನಾ ಹೇಳು ಕೇಳಿ ಮುಂದೆ ಅಲ್ಲ ನೀನು ಎಂತ ಮಾಡುತ್ತೆ ನೀನು ಬೇರೆ ಎಳ್ಕೊಳ್ಳುವುದ ನನ್ನ ಎಳ್ದು ಹಾಕೊಳ್ಳುವುದಾ ನೀವು ಬಂದು ಬಿದ್ದಿತ್ತು ಬೀಳುವುದಲ್ಲ ನಿಮ್ಗೆಲ್ಲ ನಮ್ಮ ಹತ್ರ ಕಂಡ್ರು ಮನಸ್ಸಾಗುದಪ್ಪ ಯಾಕೆ ನೀವು ಹೇಳಿದ್ದೆ ಇದಕ್ಕೆ ಜೀವವೇ ಇಲ್ಲ ಅದಕ್ಕೆ ಬರೀ ಬೆಳೆದಿದೆ ಬಿಟ್ಟರೆ ಸ್ವಲ್ಪ ಶಕ್ತಿ ಇಲ್ಲ ಎಲ್ಲಿ ಕಂಡು ಮತ್ತೆಂತ ಕರ್ಮೂ ಇಲ್ಲ ನೋಡು ನಾನೇ ಎತ್ಬೇಕಾಯ್ತು ಈಗ ಅವಳು ಇಲ್ಲಿವರೆಗೆ ಒಂದು ಪರಿಸ್ಥಿತಿ ನೋಡು ನೋಡಿದ್ರೆ ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿದಾಗ ಆಯ್ತು ಅವಳು ನಾನಿಬ್ಬರು ಒಂದೇ ನಾನು ಪ್ರಾಯದ ಕಾಲದಲ್ಲಿ ಅವಳಾಗೆ ಇದ್ದಿದ್ದೆ ಈಗ ಎಂತ ಮಾಡಿ ಸಾಯುವುದಾಳೆ ಎಂತದ ಯಾಕೆ ಹೇಳುತ್ತೆ ಆ ರೀತಿ ಮರೀತಿ ಕಲಿಯೋದಕ್ಕೆ ಕಾರಣ ಉಂಟು ಮಗ ಓ ನೀನೇ ಕರೆದವಳ ನಾನೇ ಕರೆದಜ್ಜಿ ನಿನ್ನ ಹೆಸರು ಎಂತದ್ದ ಅಜ್ಜಿ ಹೆಸರು ಹೇಳ ಹಾ ಹೇಳ್ತೇನೆ ಹೇಳು ನಾನು ನಂದಿನಿ ಗೋಕರ್ಣಕ್ ಬಂದೀನಿ ಎಂತದ ನಾನು ನಂದಿನಿ ಗೋಕರ್ಣಕ್ ಬಂದೀನಿ ಅಲ್ಲಿ ಅಂತ ಯಾರು ಹೋದ್ರು ಅಲ್ಲಿ ಹೋಗಿದ್ದೇನಲ್ಲ ಹಾಗಲ್ಲ ಇಲ್ಲಿ ಕಾರ್ಯಕ್ಕೆ ಹೋದೆ ನೋಡಿದೆ ಪ್ರಾಸುವ ನನಗ್ಯಾರ ಕುಟುಂಬದಲ್ಲಿ ಹೋದ್ರೆ ಬಹುಶಃ ಕಾರ್ಯಕ್ಕೆ ಹೋದೆ ಮಾಡಿದೆ ನಾನು ಏನ್ ನಂದಿನಿ ಅಂತ ಹೆಸರು ಚಂದ ಉಂಟು ಮಗ ನೀನು ಚಂದ ಇದ್ದೆ ಮಗ ಮದುವೆ ಆಗಿದೆಯಾ ಮದುವೆ ಆಗ್ಲಿಲ್ಲ ಅಜ್ಜಿ ಆಗ್ಲಿಲ್ವಾ ತೊಂದ್ರೆ ಇಲ್ಲ ಬಿಡು ಮಕ್ಕಳೆಷ್ಟು ಮಗ ಎಂತದ್ದೆ ಮದುವೆ ಆಗದೆ ಮಕ್ಕಳಾಗ್ತಾರ ಅದಕ್ಕೆ ಎಂತ ಸಂಬಂಧವೇ ಕೊಡುವ ಶಿವ ಬಡವ ಅಲ್ಲ ಮಗ ಅವು ಕೊಡ್ತಾ ಇರ್ತ ಬಡಿವಲ್ ನಾವು ಜಾಗ್ರತೆ ಮಾಡ್ಬೇಕೆ ಬಿಟ್ರೆ ಅವು ಕೊಡುದು ಕೊಡ್ತಾ ಅಜ್ಜಿ ನಿಮ್ಮನ್ನು ನಾನು ಕರೆದದ್ದಲ್ಲ ಮತ್ತೆ ನನ್ನ ಅಮ್ಮ ಕರೆದದ್ದು ಓಹೋ ನಿಮ್ಮ ಅಮ್ಮಂದ್ರ ಪಾಪ ನನ್ನಷ್ಟೇ ವಯಸ್ಸಾಗಿತ್ತಲ್ಲ ಅವರಿಗೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ಯಾರು ಇಲ್ಲ ಅಂತ ಕರ್ದ್ರ ಮಗ ಅಯ್ಯೋ ಅಜ್ಜಿ ನನ್ನ ಹೆತ್ತಮ್ಮ ಅಲ್ಲ ಮತ್ತೆ ತುತ್ತು ಕೊಟ್ಟಮ್ಮ ಮುತ್ತು ಕೊಟ್ಟಮ್ಮನ ಮುತ್ತು ಕೊಟ್ಟಿದ್ದಲ್ಲ ಅಜ್ಜಿ ತುತ್ತು ಕೊಟ್ಟ ಅಮ್ಮ ಅನ್ನ ಹಾಕಿದಮ್ಮ ಅನ್ನ ಹಾಕಿದಮ್ಮನ ಒಂದು ಒಡತಿ ಅಂತ ಅರ್ಥ ಒಡತಿ ಎಲ್ಲಿದ್ದಾಳೆ ಅವಳು ಎಲ್ಲಿದ್ದಾಳೆ ಬನ್ನಿ ಈಗ ಯಾವ್ದ್ರಲ್ಲಿ ಹೋಗುದು ಹೀಗೆ ಬನ್ನಿ ಅಜ್ಜಿ ಮೊದಲಾಗಿ ವಂದಿಸಿಕೊಂಡೆ ಒಳ್ಳೆದಾಗ್ಲಿ ಮಗ ನೀವು ನಿಂತು ತಡೆಯಬಾರ್ದು ಇಲ್ವೇ ದೊಡ್ಡದೇ ನಿಂತಿದ್ದೆ ಮತ್ತು ಆಯಾಸ ಆಗುವುದು ಬೇಡ ಮತ್ತೆ ನಿಮಗಾಗಿ ಕಾದಿದೆ ಆಸೆ ಬೇಡ ನಾ ಕೂತ್ಕೊಳ್ಳುವುದಿಲ್ಲ ನನಗೆ ಎಲ್ಲ ಹಿಂಬದಿ ಸುಟ್ಟು ಹೋಗ್ಬೇಕಂತ ಉಂಟ ನಿನಗೆ ಯಾವುದು ಕಾದಿದ್ದೆ ಆಸನ ಅಂತೆಲ್ಲ ಮತ್ತೆ ಅತಿಥಿ ಅಭ್ಯಾಗತರಿಗಾಗಿ ಕಾಯ್ದಿರಿಸಿದ ಆಸನ ಓ ಕಾದದ್ದಲ್ಲ ಕಾಯ್ದಿರಿಸಿದ್ದು ಹಾಗೆ ಹಾಗೆ ಅದು ಕಾದಿದೆ ಅಂತ ಎಲ್ಲಿ ಕೂತ್ಕೊಳ್ಳೋದು ಆಸನದ ಮೇಲೆ ಕೂತ್ಕೊಳ್ಳಿ ಎಲ್ಲಿ ಕೂತ್ಕೊಳ್ಬೇಕಾ ಬರುತ್ತೇವೆ ನೋಡು ಮುದುಕಿ ಎಲ್ಲಿ ಬದುಕ್ತಿ ನನಗೆ ಬದುಕೋದು ಎದುರು ಹೋಗು ನೀವು ಮೇಲೆ ಹೋಗ್ರಿ ಮೇಲಿದ್ದವ್ರು ಎಲ್ಲಿ ಹೋಗಿ ಅವ್ರು ಮತ್ತೆ ಮೇಲೆ ಹೋದ್ರೆ ಆಯ್ತಪ್ಪ ಮತ್ತೆ ಅಲ್ಲೇ ನೀವು ಸ್ವಲ್ಪ ಕೆಳಗೆ ಇಲ್ಲೆಯಾ ಅಯ್ಯಪ್ಪ ಜಾತಿ ಸುಖ ಬರುತ್ತೆ ಹೀಗಿದ್ರೆ ಕಾಲ್ಗಂಟು ಬರುವುದಿಲ್ಲ ಎಂತ ಇಲ್ಲ ಮನೆ ಕೆಳಗ ಕಾಲ್ಗಂಟು ಹೋಗ್ಬೇಕಂತಿದ್ದೇ ಇರ್ಲಿಲ್ಲ ಮಗ ಕೆಳಗೆ ಇಲ್ಲಿ ಕೂತ್ಕೊಳ್ಳಿ ಅಲ್ಲಿಯಾ ಅಯ್ಯಪ್ಪ ದೇವರೇ ಯಪ್ಪ
ಈಗ ಸರಿ ಆಯ್ತು ಮಗ. ಕಾಲ್ ಕೆಳಗಾಕಿ. ಕೆಳಗಾಕ್ಬೇಕಾ? ಮಾಡಿಲ್ಲ. ಅಜ್ಜಿ ನಿಮ್ಮಲ್ಲಿ ಒಂದು ಪ್ರಶ್ನೆ. ಎಂತ ಮಗಳೇ? ಬಸವಳಿಸುವ ಸುದಿಯೋ ಸುರಸತಿಯೋ ಪುರದರ ಶಶಿಮುಖಿಯೋ ಪುರದರ ಶಶಿಮುಖಿಯೋ ಯಾರಜ್ಜಿ? ಬಂದಿಪ್ಪ ಕಾರ್ಯಗಳೇನು ಕೇಳಿದನು ವಸತಿಯ ಮಾನವರಲ್ಲಿಗೆ ಮಿಸುಕರಲಿಯರು ಮಿಸುಕರರಿಯರು ವಸುಮತಿಯ ಮಾನವರಿಗೆ ಮಿಸುಕಲರಿಯರು ಹರಿಯರು ಸರ್ವ ವಿಸ್ತರ ವಿಷಯಗಳ ವಿವರಿಸಿ ಮಾಯಾದನುಜೆ ಮುಸುರಿದಳು ಬಸವಳಿದ ಬಹುಮುದ್ದೆ ನೀನ್ಯಾವೋ ಅಜ್ಜಿ ವಾ, ನಿನ್ನನ್ನು ನೋಡಿದಾಗ ನನಗರ್ಥವಾಯಿತು. ಹೇಗೆ? ಬಸವಳಿದ ಬಲವಂತನಾರಿಗೆ ಎನ್ನುವ ಹಾಗೆ. ಹೌದು ಮಗ. ಅಜ್ಜಿ ಆ. ನೀವು ರಕ್ಕಸಿಯ ವಾ! ರಕ್ಕಸಿಯ ರಕ್ಕಸಿಯ. ತಾಳಿಯ? ನಾನು ರಕ್ಕಸಿಯೇ. ನಾನು ರಕ್ಕಸಿಯೇ. ಏನದು? ಪ್ರಶ್ನಾರ್ಥ. ಅಂದ್ರೆ ಅಲ್ವೇ? ಆ, ರಕ್ಕಸಿಯೇ? ಅಲ್ಲ ಅಂತ ನೀವು ಹೇಳ್ಬೇಕು. ಅಲ್ಲ. ರಕ್ಕಸಿ ಅಲ್ಲ ಅಲ್ಲಪ್ಪ. ಅಜ್ಜಿ ಹಾವು ಬಾಯಲ್ಲಿ. ಹಾವು 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 ಹಾವು. ಓ ಮರೈತಿ ನನಗ ಹಾವು ಒಂದು ಬಾಳ ಹೆದರಿಕೆ ಮರೈತಿ. ಈಗಲ್ವೇ ನಂಗೆ ಬುಡ್ದಿನ ಸಿಕ್ಕಿದ್ದು ಹಾವೇ. ನಾ ಹಾವಿ ಬಹಳ ಹೆದರುತ್ತೆ. ಮೊದಲೊಂದು ಹಾವಿತ್ತು ಏನು? ಹಾವು ಹಾಗೆ. ಈಗಾಗಲ್ಲ, ಈ ಕೃಷ್ಣ ಸರ್ಪ ಯಾರು ಹೇಳಿ? ನೋಡ್ರಿ ಈಗ. ಹಾಗೆ ಹೇಳಿದ್ದಲ್ಲ ನಾನು. ಅಜ್ಜಿ ನೀವು ನಾಗಕನ್ನಿಕೆಯ ಹಾಗಿದ್ದೆ ನಾ ನೋಡ್ಲಿಕ್ಕೆ. ನಾಗಕನ್ನಿಕೆಯರಾದ್ರೆ ಹಾ. ಸೊಂಟದ ಮೇಲೆ ಮಾನವಾಕೃತಿ, ಕೆಳಗೆ ಹಾವಿನ ಆಕೃತಿ. ನಾ ಹಾಗಿಲ್ಲ, ನಾ ಹೀಗಿದ್ದೆ. ಹೌದಾ? ನೀವು ಮೇಲಿಂದ ಕೆಳಗೆ ಒಂದೇ ಆಕೃತಿ. ನಾಗಕನ್ನಿಕೆ ನೀವಲ್ಲ. ಅಲ್ಲ. ಅಜ್ಜಿ ವಾ. ನೀವು ಅಪ್ಸರಾಂಗನೆಯರು. ಎಂತ ಹಪ್ಸಿರಿಯರೇ? ಅಪ್ಸರಾಂಗನೆಯರು ದೇವಲೋಕದಲ್ಲಿ ಹಾ. ರಂಬೆ ಊರ್ವಶಿ ಮೇಲೆ ಅದ ಕೇಳಿದ್ದೆ. ಹಾ. ರಂಬೆ, ಉಸ್ರಳ್ಳಿ, ಮುಗುಣಿ, ಬಾಚಣಿಗಿ, ಆಂಬುಲೆನ್ಸ್. ಆಂಬುಲೆನ್ಸ್ ಉಂಟು ಆಲಂಬುಸೆ, ಅದೇ ಆಲಂಬುಸ. ಅದೇ ಮೂಸ ಆಲಂಬುಸ, ಅಲಂಪುಸ ಅವರೆಲ್ಲ ಇದ್ರಂತೆ. ಮಂಜು ಘೋಷೆ. ಮಂಜು ಘೋಷಿಯ ಹಾ. ಮಂಜು ಗುಣಿ ಅಲ್ಲ. ಅಜ್ಜಿ ಅಪ್ಸರಾಂಗನೆಯ ನೀವು ಅಲ್ಲಪ್ಪ. ಸತ್ಯ ಹೇಳಿ. ತುಂಬಿದೆ ಅಲ್ವೇ ಅಲ್ಲ. ಅಲ್ಲಪ್ಪ. ಅಪ್ಸರಾಂಗನೆಯರಂತಾದ್ರೆ ಹಾ. ವಿಲಾಸಿನಿಯರು ಅಂತಾದ್ರೆ ಅಯ್ಯ. ಅವರೆಲ್ಲರೂ ಬಿಡುಗಣ್ಣಿನವರು. ನಾ ಕಣ್ಣು ಮುಚ್ಚಿದ್ರೆ ಬಿಡ್ಲಿಕ್ಕೆ ಆಗುದಿಲ್ಲ. ಬಿಡ್ಲಿಕ್ಕೆ ಆಗುದಿಲ್ಲ ಮಗ. ಹಾಗಾದ್ರೆ ನೀವು ಅವರಲ್ಲ. ಅಲ್ಲ. ಮತ್ತೆ ಹಾ ಗೊತ್ತಾಯ್ತು ಗೊತ್ತಾಯ್ತು. ಏನೇನು? ವಸುಮತಿಯ ಮಾನವರಲ್ಲಿ ಮಿಸುಕಲರಿಯರು. ಅದು ಗೊತ್ತಾಗಿ ಸಾಯುವುದಿಲ್ಲವೇದು? ಮಿಸುಕಲರಿಯರು ನಮ್ಗೆಲ್ಲ ಗೊತ್ತಾಗುದಿಲ್ಲವೇದು? ಮಿಸುಕಲರೆ ನೀ ಹೇಳಿದ್ ಗೊತ್ತಾಗುದಿಲ್ಲ ಅಂತ. ಯಾವ್ದು ಹೇಳಿದ್ದು? ವಸುಮತಿಯ ಮಾನವರು ಮಿಸ್ಕೋಲರಿಯರು. ಯಾರು ಹೇಳಿದ್ದು? ಮಿಸ್ಕೋಲ್ ನುಸುಳಲರಿಯರು ಅದೇ ಗೊತ್ತಾಗುದಿಲ್ಲ ಅಂತ. ಭೂಲೋಕದವರು ಹಾ. ಸಶರೀರವಾಗಿ ಮೇಲೆ ಬರುವುದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸಸ್ಯಾಹಾರಿಗಳು ಯಾರು ಬರುವುದಿಲ್ಲ ಇಲ್ಲಿ, ಎಲ್ಲ ಮಾಂಸಾಹಾರಿಗಳೇ. ಯಾರು ಹೇಳಿದ್ದು? ನೀ ಹೇಳ್ದಲ್ಲ ಸಶರೀರ ಸಜೀವ ಸಜೀವ. ಹಾ, ಹಾ. ಸಜೀವವಾಗಿ ಮೇಲೆ ಬರುವುದಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಬರ್ತಾರೆ ಅಂತ ಆದ್ರೆ ಭೂಲೋಕದಲ್ಲಿ ಮಾಡಿದ ಪುಣ್ಯ ಸಂಚಯನದಿಂದ ಪುಣ್ಯ ಚಂಚೈನ. ಸಂಚಯನ ಕ್ರೋಢೀಕರಣ ದಿಂದ ಬಂದರೂ ಬರಬಹುದಂತೆ. ಹಾಗಾದ್ರೆ ನೀವ್ಯಾರು? ನಿಮ್ಮ ಹೆಸರೇನು? ಇಲ್ಲಿ ಬರುವರೆ ಕಾರಣ ಏನು? ಎಲ್ಲವನ್ನು ಹೇಳ್ತೀರಜ್ಜಿ. ಹೋಗ ಓ ನಾ ಎಲ್ಲೆಲ್ಲ ಹೋಗಿದ್ದು ಎಂತ ಕಥೆ ಗೊತ್ತಿಲ್ಲ ಮಗಳ. ಯಾರು ಈ ರೀತಿ ಒಂದು ಉಪಚಾರ ಮಾಡಿ ಕೇಳಿದ್ದಿಲ್ಲ ಮಗ. ಹಾ. ನೀ ಕೇಳ್ತಿ ಅಂತ ಆದ್ರೆ ನಾ ಹೇಳಲೇಬೇಕಲ್ವೇನೆ? ಹೇಳ. ಆಯ್ತು ಮಗ, ಎಂತ ಹೇಳ್ದೀಯ? ಸರಿ ಮಾಡಿದ್ದು. ಸರಿ ಮಾಡ್ತೀನಿ, ನಂಗೆ ಹೇಳ್ದಾಗಾಯ್ತಮ್ಮ. ಹಿಂಬದಿಗೆ ಮೇಲೆ ಹೊತ್ತಿತ್ತ ಕೆಳಗೆ ಇಡಲ್ಲ. ಅವತ್ತು ಹೆಚ್ಚು ಕೈ ಹಾಕಿ ಆಗಿತ್ತು. ಸರಿ ಮಾಡಿ. ಏ ಅವ್ರು ವಾಸಂತಿ ಕೈ ಹಾಕಿದ್ದು. ಯಾರಾದ್ರೂ ಒಬ್ಬರು ಸರಿ ಮಾಡ್ರಾಯ್ತಪ್ಪ. ಶುರು ಮಾಡುವ. ಹಾ. ಅಜ್ಜಿ ಏನಾಯ್ತು? ಇದು ಸಿಕ್ಕಾಪಟ್ಟಿ ವಾರ ಆಯ್ತು ಭಗವತ್ರ. ಇಷ್ಟು ವಾರ ಆದ್ರೆ ತುಂಡೇ ಆಗೋದು ಮತ್ತೆ. ಹೌದು, ಎಳಂದ್ ಹೆಚ್ಚಾಯ್ತೇನ? ಸ್ವಲ್ಪ ಹೆಚ್ಚಾಯ್ತು. ಚಳಿ ಮಾಡಿ, ಸ್ವಲ್ಪ ಗಿಡ್ಡೆ ಮಾಡಿ. ಇದು ನೋಡ್ರಿ. ಹಾ, ಹಾ. ವಾರಿ ಬಾರಿ ಬಾರಿ. ವಾರಿ ಅಯ್ಯೋ ಹೇಳ್ತಿಲ್ಲ, ಅಷ್ಟು ವಾರ ಇದ್ರೆ ಆಗುದಿಲ್ಲ. ಕಂಡ ಬುದ್ಧಿ ಗಿಡ್ಡ ಐತಿ. ಹೌದು, ಹೌದು. ಅದ ಇರ್ಲಿಲ್ಲ. ಹಾಗೆ ಇರ್ಲಿ, ಹಾಗೆ ಇರ್ಲಿ. ಶುರು ಮಾಡುವ. ಸರಿ ಮಾಡುವ. ಹಾ. Oh
ಹಸಿದ್ರೆ ಇಸ್ತ್ರಿ ಹಾಕ್ಲೇಬೇಕು. ಅಲ್ಲ ಹಾಗೆ ಇಟ್ಟರೆ ಅಕ್ಕಿ ಜಂಬ್ ಬರುವುದೇ. ಯಾಕಂದ್ರೆ ತುಂಬ ಆಯ್ತಾನ ಆ ಜಂಬಕ್ಕಿ ತುಂಬಾಗುದೇ ಕೊಲೆ. ಅಲ್ಲ ಅದಲ್ಲ ಎಂತ ನೀವು ಜೋರ್ ಮಾಡುದಾ? ಪ್ರೀತಿಯ ಪ್ರೀತಿ ಎಂತ ಮಾಡ್ತೀಯೋ ಸಾಸು ಮುದುಕಿ ಅಂದ್ರೆ ಆಗಲ್ಲ ಸಾರಸಮುಖಿ. ಓ ಸಾಸು ಮುಗಿದ ಕಾರುಣ್ಯ ತೋರಿ ನೀರೆ ನಮ ಶಿವಗಾರೆ ಅತಿಯಾಚಾರೆ ಬರುವಿದ್ದಾರೆ ಕಾರುಣ್ಯ ತೋರಿ ಕೊನೆಮಯ್ಯಾರಿ ಸುರುಚಿರೆ ನಿಮ್ಮ ಅಪ್ಪ ಏನ್ ಬರ್ತಾನೆ
ನೀನೇ ಶೃಂಗಾರೆ ನೃತ್ಯ ಕಾರೆ ಸರ್ವ ವಿಕಾರೆ ನಮ್ಮಂತ ಮುದುಕಿ ಕಂಡಾಗ್ರೆ ಮನಸ್ಸಾಗುತ್ತೆ. ಇಲ್ಲಿ ಬಂದ ಮೇಲೆ ನೀವು ಇಷ್ಟು ಕುಣಿಲೇಬೇಕು. ಹೌದಾ? ಹೌದು. ಇದು ಕಡ್ಡಾಯವಾ? ಸ್ಥಳ ಹಾಗೆ ಹಾಗೆ ನೋಡ್ರಿ ಬಿಡುವ. ಅದೇಂತ ಮಾಡ್ತೀಯನ? ಕುಟ್ಕುಟ್ಟೆಲ್ಲ ಕೈಯೆಲ್ಲ ನೋಡಿದ್ರೆ ಬಿಟ್ಟು ಕಾಲೆಲ್ಲ ಆಗ್ತದ ಮತ್ತೆ ಕುಟ್ಕುಟ್ಟಂತೆ ಇವರದ್ದು. ಅಪ್ಪ ಲಕ್ಷ್ಮಣಾಚಾರ್ಯ ಇದ್ರು ಒಂದ್ ಕಾಲದಲ್ಲಿ. ಈಗ ನೀವೇ ಮೇಲ್ಕೈ ಕೈ ಹಿಂಗ ಆಗ್ತಿಲ್ಲ. ಹಂಗಾಗುದಿಲ್ಲ ಅಲ್ಲ. ನಾನು ಹೇಳ್ತೈತ್ ನೀ ಹೇಳ್ತೈತ್ ನೋಡುವ ಸುಧಾರಿಸ್ಕೊಳ್ಳೋ ಬಾಗೋತ್ರೆ. ಸ್ವಲ್ಪ ನೀರು ಕುಡಿ, ಸ್ವಲ್ಪ ತಕೊಳ್ಳಿ. ಗಾಳಿ ಹೋಗ್ತಾ ಉಂಟು, ಗಾಳಿ ಆಗ್ತದೆ.
ಮಗ ಗಾಳಿ ಹೋಗ್ತದೆ, ಗಾಳಿ ಹೋಗುವ ಗಾಳಿ ಹಾಕ್ಬಾರ್ದು. ಯಾಕೆ? ಹೋಗುವ ಗಾಳಿ ಹಾಕಿದ್ರೆ ಗಾಳಿ ಹೊಡ್ಕೊಂಡು ದುಷ್ಪರಿಣಾಮ ಆಗ್ತದೆ, ಬೇರೆ ಗಾಳಿ ಉದ್ಭವ ಆಗ್ತದೆ. ಬೇಡ, ಏಮ್ಮ? ನೀವು ಬಂದು ಮಾಲಿನ್ಯ ಮಾಡಬೇಡಿ. ಹಾ? ಈಗ ನೀರು ಅಯ್ಯಪ್ಪ. ಮತ್ತೆ ಬೇಕಾ ಸ್ವಲ್ಪ? ಬೇಡ, ಬೇಡ. ಅಜ್ಜಿ ಮಗ ಸಾವರಿಸಿಕೊಳ್ಳಿ ಸ್ವಲ್ಪ. ನಮ್ಮ ವ್ಯವಸ್ಥೆ ನೋಡಿ, ಹೆಂಗಸರಲ್ಲ ಹೀಗೆ ಮಗ. ಹೌದಾ? ನಾವು ಕೈ ಉತ್ಕೊಳ್ಳೋದು ಇದರಲ್ಲೇ, ಯಾರಾದ್ರೂ ಅತಿಥಿಗಳು ಬಂದ್ರೆ ಬಟ್ಟೆ ಒರೆಸಿ ಕೊಡುವುದು ಇದರಲ್ಲೇ. ಹಾಗೆ ಅದು ಅನಿವಾರ್ಯ, ಎಂತ ಮಾಡ್ಲಿಕ್ಕೆ ಬರುದಿಲ್ಲ. ಸರಿ ಮಗ ಅಜ್ಜಿ, ಸಾವರಿಸಿಕೊಳ್ಳಿ ಸ್ವಲ್ಪ. ನಾನು ಸಾವರಿಸ್ಕೊಳ್ಳುತ್ತಾ, ನನ್ನನ್ನೇ ಸಾವರಿಸ್ತಾ ಒಟ್ಟಿಗೆ ತಕೊಂಡು ಹೋಗಬೇಕು ಅಂತ ಹೇಳಿ. ಹಾಗಲ್ಲ, ಸುಧಾರಿಸಿಕೊಳ್ಳಿ. ಎಂತಾಡಿದ್ದು? ಹೌದು ಮಗ, ಸುಧಾರಿಸ್ಕೊಳ್ಬೇಕು. ನನಗೆ ವಯಸ್ಸಾಗಿದೆ ಅಂತ ನನಗೆ ಗೊತ್ತುಂಟು ಮಗ. ಅದು ಏನ್ ಮಾಡ್ಲಿಕ್ಕೆ ಬರುದಿಲ್ವೇ? ಏನು? ಕೆಲವು ಜಾಗವೇ ಹಾಗೆ ಮರೆಯುತ್ತೆ. ನಿಮ್ಮ ನೋಡಿದ್ನೇ ಇಲ್ವಾ? ನೀ ಆ ರೀತಿ ಪ್ರೀತಿನ ಕರ್ದೇ ಇಲ್ವಾ? ಹೌದು. ಎಲ್ಲಿ ಪ್ರೀತಿ ವಿಶ್ವಾಸ ಇರ್ತದೆ ನೋಡು, ಅಲ್ಲಿ ವಯಸ್ಸು ಆಯಾಸ ಗೊತ್ತಾಗುದಿಲ್ಲ. ಹೌದು, ನನಗೆ ಅದು ಹಾಗೆ. ಈ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನನಗೆ ವಯಸ್ಸಾಗಿದೆ ಅಂತ ಗೊತ್ತೇ ಆಗ್ಲಿಲ್ಲ. ಹೌದಾ? ಹೌದಪ್ಪ, ಹಾಗೆ ಉತ್ಸಾಹ ಬಂದೋಯ್ತು. ನಮಗೂ ಹಾಗೆ. ನೀವು ಕುಣಿತಾ ಇರ್ಬೇಕು, ಅದನ್ನ ನಾವು ನೋಡ್ತಾ ಇರ್ಬೇಕು ಅಂತ ಅನಿಸುದು. ಹಾಗೆ ಕುಣಿದು ಹೆಣ ಬೀಳ್ಬೇಕು, ನೀವು ನೋಡ್ತಾ ಇರ್ಬೇಕು. ಮತ್ತೆ ಎಷ್ಟು ಕುಣಿದು ಕಡಿಮೆ ಅಂತ? ಹಾಗೆ ಕಡಿಮೆ ಆಗುದೇ, ನಿನ್ ಮತ್ತು ಕಡಿಮೆ ಆಗುದೇ. ವಯಸ್ಸಾಯ್ತು. ಅಜ್ಜಿ, ನೀವು ಯಾರು? ಎಲ್ಲಿಯವರು? ನಿಮ್ಮ ಹೆಸರೇನು? ಮಗಳೇ, ಓ, ನನ್ನ ಕತೆ ಏನಂತ ಹೇಳಲೆ? ಏನು? ನೀ ಅಂದುಕೊಂಡ ಹಾಗೆ ಬೇರೆ ಲೋಕದವಳಲ್ಲ, ಅಲ್ಲ ಮಗ. ಮತ್ತೆ ನಾನು ಭೂಲೋಕದವಳೆ. ಈ ರೀತಿ ಕುಣಿದ ಯಾಕೆ ಹಾಗಿದ್ರೆ? ಅಲ್ಲ, ನೀವು ಕುಣಿಯುದು ನೋಡಿದ್ರೆ ನೀವು ಮೊದಲು ನಾಟ್ಯ ಮಾಡ್ತಾ ಇದ್ರ, ಕಲಾವಿದ್ರ ನೀವು? ಇದೆಂತ ನಾಟ್ಯವೇ ನಂದು. ನನ್ನ ನಾಟ್ಯ ಮೊದಲು ಮಾಡುವಾಗ ಈ ಚಂಡೆ ಮದ್ದೆಲ್ಲ ಸಾಕಾಗುದಿಲ್ಲ ಮಗ. ನಮ್ದು ಡೋಲು, ನಗಾರಿ, ಚಕ್ರತಾಳ, ಜನ್ ಜನ್ ಚೈಲ್, ಜನ್ ಜನ್ ಚೈಲ್, ದೊಡ್ಡ ಹೆಜ್ಜೆ ನಮ್ದು. ಗೊತ್ತಾಯ್ತು. ಬಹುಶಃ ನಿಮ್ಮದು ಡೊಳ್ಳು ಕುಣಿತವ ಏನು? ಎಲ್ಲವೂ ಇತ್ತು ಮಗ. ಹಾಗೆ ನಾನು ನಾಟ್ಯಗಾತಿ ಆಗಿದ್ದವಳು, ಹಾಗಾಗಿ ನನಗೆ ಹೇಳ್ತಾ ಉಂಟು ಅಂತ. ಸರಿ, ನಾಟ್ಯಗಾತಿ ಆಗಿದ್ದೆ ಮಗ, ಒಳ್ಳೆ ಕಲಾವಿದೆ ಆಗಿದ್ದೆ. ಎಲ್ಲಾ ಕಡೆ ನಾನು ನಮ್ಮ ಕಲೆ ಜೋರುಂಟು, ಪ್ರದರ್ಶನ ಕೊಡುವುದೇ. ಹಾಗೆ ದಿವಸನ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ ಮಗ. ಸರಿ, ಆಶ್ಚರ್ಯದಲ್ಲ, ಏನು? ಈ ಕಲೆ ಬಗ್ಗೆ ಎಲ್ರಿಗೂ ಆಸಕ್ತಿ ಇರ್ತದೆ, ಅಭಿಮಾನಿಗಳು ಇರ್ತಾರೆ. ದಿವಸ ಬರ್ತಾರೆ ಯಾರಾದ್ರೂ? ಇಲ್ಲ ಅಲ್ವಾ? ಒಂದು 3-4 ದಿವಸ ಬರ್ಬೋದು, ಒಂದು 4 ಪ್ರದರ್ಶನ ನೋಡ್ಬೋದು, ಕೊನೆಗೆ ಮತ್ತೆ ಆಗುದಿಲ್ಲ. ಆಗುದಿಲ್ಲ. ಒಬ್ರು ಹಾಗಲ್ಲ ಮಗ, ದಿವಸ ಬರ್ತಿದ್ರು. ಹೌದಾ? ಎಲ್ಲಿವರೆಗೆ ಕೇಳಿದ್ರೆ ಮುಂದೆ ಎದುರು ಕೂತ್ಕೊಳ್ಳು, ಓಹೋ, ಈಗ ಎದ್ದೋಗುದಿಲ್ಲ ಮಾತ್ರ ಅವರು, ಕೂತ್ಕೊಂಡೇ ಇರ್ತಿದ್ರು ಅವರು. ಈಗ ಎದ್ದಿದ್ರೆ ನಿಂಗೆ ಬೇಸರ ಆಗುತ್ತೆ ನೋಡು. ಹಾಗೆ ಕೂತ್ಕೊಂಡು ಇರ್ತಿದ್ರ, ದಿವಸ ಕಾರ್ಯಕ್ರಮ ನೋಡ್ತಿದ್ರು. ನನಗೂ ಆಶ್ಚರ್ಯ ಆಯ್ತು, ಈ ಪುಣ್ಯಾತ್ಮ ಯಾಕೆ ದಿವಸ ಕಾರ್ಯಕ್ರಮ ಬರ್ತಾರೆ, ಎಂತ ಕತೆ ಅಂತ ನಾನು ವಿಚಾರ ಮಾಡಿದೆ. ರಂಗದಲ್ಲಿ ಇಟ್ಕೊಂಡೆ. ಹಾಗೆ ಕಾರ್ಯಕ್ರಮ ಮುಗಿತು, ಒಳಗಡೆ ಹೋದೆ. ಒಳಗೆ ಬಂದ್ರು ಮಗ ಅವರು. ಏನಂತೆ? ಬಂದು ನಮಸ್ಕಾರ ಅಂದ್ರು. ನಮಸ್ಕಾರ ಅಂದ್ರು. ನಾನು ನಿಮ್ಮ ಅಭಿಮಾನಿ ಅಂದ್ರು. ಆಶ್ಚರ್ಯ ಆಯ್ತು ನನಗೆ. ಅಭಿಮಾನಿ ಅಂತ ಹೇಳ್ತಾರೆ ಅಂತಂದ್ರೆ ಬಹಳ ಸಂತೋಷ ಅಲ್ವ ಮಗ? ನಿಮ್ಮ ಅಭಿಮಾನಿ ನಾನು, ಹಾಗಾಗಿ ದಿವಸ ನಿಮ್ಮ ಕಾರ್ಯಕ್ರಮ ನೋಡ್ಲಿಕ್ಕೆ ಬರುವುದು, ನಿಮ್ಮ ವಿಳಾಸ ಕೊಡಿ ಅಂದ್ರು. ಭಯಂಕರ ಅಭಿಮಾನಿ ಮರೆಯಲ್ಲಿ ವಿಳಾಸವನ್ನೇ ಕೇಳಿದ್ರಲ್ಲ? ನೋಡೋದು ಆಶ್ಚರ್ಯ, ಒಳ್ಳೆ ಸ್ವಭಾವ ಅದು. ನಾವು ಹಾಗೆ ಮಾಡ್ಬೇಕು. ಏನು? ಅಭಿಮಾನಿಗಳಾಗಿ ಅವರೇ ಬಂದು ಕೇಳಿದಾಗ ನಮ್ಮ ವಿಳಾಸವನ್ನು ಕೊಡ್ಬೇಕು. ಸರಿ, ನಾವಾಗಿ ಕೊಡ್ಲಿಕ್ಕೆ ಹೋಗ್ಬಾರ್ದು ಮಗ. ನಮ್ಮ ಕಾಲದಲ್ಲಿ ಹಾಗಿತ್ತು, ಅವರಾಗಿ ಕೇಳುದು, ನಾವು ಕೊಡುದಿತ್ತು. ಈ ಕಾಲ ಬದಲಾಗಿದೆ. ಈಗ ನಾವೇ ಕೊಡ್ತಾ ಹೋಗುದು, ನಮ್ಮ ಸಂಪರ್ಕಿಸಿ ಅಂತ ಹೇಳಿ ಅಲ್ಲಿವರೆಗೆ ಬಂದಿದೆ ಕಾಲ. ಈಗ ಇರ್ಲಿ ಬಿಡು. ಹಾಗೆ ವಿಳಾಸ ಕೊಟ್ಟೆ, ನಾ ಮನೆಗೆ ಹೊರಟೆ ಮಗ. ನಾ ಮನೆ ಹೋಗುದ್ರೊಳಗೆ ಆ ಪುಣ್ಯಾತ್ಮ ನಮ್ಮನೇಲಿದ್ದ. ವಿಳಾಸ ಇತ್ತಲ್ಲ, ಹಾಗೆ ಇರ್ಲಿ ಎಂತದ್ರು ಅಭಿಮಾನಿ ಮನೆ ಬಂದವರು ಅಂತೇಳಿ ಉಪಚಾರ ಮಾಡಿದ್ದೆ, ಕೂತ್ಕೊಂಡ್ರು. ಕೇಳಿದ ನೀರ್ ಬೇಕಾ ಕೇಳಿದೆ, ಎಲ್ಲ ಹಾಗೆಲ್ಲ ಆಯ್ತು ಮಗ. ಸಂಜೆ ಆಗ್ತಾ ಬಂತಿದ್ರು, ಮನೆ ಹೋಗೋ ಲಕ್ಷಣ ಕಾಣುವುದಿಲ್ಲ. ನಾ ಕೇಳಿದೆ, ಹೋಯ್ ಮನೆಗೆ ಹೋಗುದಿಲ್ವಾ? ರಾತ್ರಿ ಆಗ್ತಾ ಬಂತು ಅಂದೆ. ಹೋಗುದಿಲ್ಲ ಅಂದ್ರು. ನನಗೆ ಹೆದರಿಕೆ ಶುರುವಾಯ್ತು ಮಗ. ಮತ್ತೆ ಮನೆಯಲ್ಲಿ ನಾನು ಒಬ್ಬನೇ ಇರುವುದು, ಅವ್ರು ಬೇರೆ ಗಂಡಸರು. ಆಚೆ ಬಂದ್ರೆ ಏನ್ ಹೇಳ್ಲಿಕ್ಕಿಲ್ಲ ಅಲ್ವಾ? ನನಗೆ ಬೇಸರ ಆಯ್ತು. ಹೋಗ್ಯಪ್ಪ ಅಂತ ಹೇಳಿದೆ. ನಿಮಗೆ ಮನಸ್ಸಿಲ್ಲದಿದ್ರು ನೋಡೋರು ಏನ್ ಹೇಳ್ಲಿಕ್ಕಿಲ್ಲ ಅಲ್ವಾ? ಇಲ್ಲ, ನಾ ಹೋಗ್ಲಿಕ್ಕೆ ಬಂದವನಲ್ಲ, ನನ್ನ ತೀರ್ಮಾನ ಉಂಟು ಹೀಗೆ ಅಂತೇಳಿ ಅಂತ ಹೇಳಿದ್ರು. ಏನು ಕೇಳಿದೆ, ನಿಮ್ಮನ್ನು ನೋಡಿದ ಮೇಲೆ ನನ್ನ ಜೀವನದಲ್ಲಿ ಮದುವೆ ಆಗುದಿದ್ರೆ ನಿಮ್ಮನ್ನೇ ಆಗ್ಬೇಕು ಅಂತಿದ್ದೆ ಅಂದ್ರು. ನೀವೇನ್ ಹೇಳಿದ್ರಿ? ಬಿಗಿ ಅಭಿಮಾನಿ ಇವ. ಸಂತೋಷ ಪಟ್ಟೆ ಮಗ. ಏನ್ ಸಂತೋಷ ಪಡುದು? ಯಾಕೆ? ಬಂದವ ಮದುವೆ ಆಗುವಂತ ಕೇಳ್ತಾನಂತಾದ್ರೆ ಅವನ ಕುಲ ಗೋತ್ರ ವಯಸ್ಸು ನೋಡ್ಬೇಕು ಮೊದಲು. ನಾ ಮೊದ್ಲು ಕೇಳಿದ್ದೆ ವಯಸ್ಸು ಎಷ್ಟಂತೆ? 32 ಅಂದ. ಏನೋ 32 ವರ್ಷದವರನ್ನು ನೀವು ಮದುವೆ ಆದದ್ದ? ಹೌದು. ಯಾಕೆ ಒಪ್ಪಿದ್ ನೀವು? ನಂಗೆ ಅವಾಗ 38 ಆಗಿತ್ತು.
ಆ ಗುಟ್ಟು ಹೊರಗೆ ಬೇಡ ಹೂ ಅಂದ್ಬಿಟ್ಟೆ. ಅನುಕೂಲವೇ ಆಯ್ತು. ಅನುಕೂಲ ಆಯ್ತು, ಮದುವೆ ಆಯ್ತು. ಒಳ್ಳೆ ಒಳ್ಳೆ ಗಂಡ, ಸುಮ್ಮನೆ ಹೇಳೋದಲ್ಲ. ಆ ಮಟ್ಟಿಗೆ ಭಾಗ್ಯವಂತ. ಭಾಗ್ಯವಂತೆ. ಇದು ಪ್ರಥಮ ರಾತ್ರಿ ಆಗ್ಬೇಕಲ್ಲ ಮಗ. ಹೇಗಾಯ್ತು? ಅವರೇ ಹೋಗಿ ಮೊದಲು ಕೂತ್ಕೊಳ್ಬೇಕಿತ್ತು. ಅವ್ರು ಹೊರಗಡೆ ಹೋದ್ರು ಬರ್ಲಿಲ್ಲ, ಏನೋ ಕೆಲಸ ಉಂಟು ಅಂತ. ನಾನೇ ಹೋಗಿ ಕೂತ್ಕೊಂಡೆ ಕೋಣೆ ಒಳಗೆ. ಬರ್ತರು ಅಂತ ಕಾಯ್ತಿರುವಾಗ ಸುಮಾರು ರಾತ್ರಿ ಹೊತ್ತು ಬಂದ್ರು. ಬರುವಾಗ ಶಬ್ದ ಮಾಡ್ತೇ ಬಂದ್ರೆ ಮರೈತಿ. ಬಡ್ಕು ದೊಡ್ಕು ಯಜಮಾನ್ರ ಜಾಬ್ ಬಿಗಿ, ಗತ್ತು ಗಾಂಭೀರ್ಯ. ಹಾಗೆ ಬಂದು ಒಳಗಡೆ ಕೋಣೆ ಮಂಚ ಇತ್ತಲ್ಲ, ಕೋಣೆ ಬಾಗಿಲು ಅಂತ ದಾಟಿದ್ದಾರೆ. ಮಂಚ ಹತ್ರ ಬುಡ್ಸ್ಕ ಮುಚ್ಚಿ ಬಂದ್ರು. ಏನಾಯ್ತು ಅವರಿಗೆ? ಎಂತ ಕತ್ತಿಯಪ್ಪ ಅಂತ ಹೇಳಿದ್ರೆ ನಾನು ತೆಗೆದೆತ್ತಿ ಮಂಚ ಮೇಲೆ ಹಾಕಿದೆ ಅತ್ಲಾಗಿ. ಹಾಗೆ ಬೆಳಗಾಯ್ತು, ಮತ್ತೆ ಎತ್ಕೊಂಡು ಹೋದ್ರು. ನಾನೇನ್ ತಿಳ್ಕೊಂಡೆ, ಮದುವೆಯಲ್ಲಿ ಆಯಾಸ ಆಗಿರ್ಬೇಕು, ಹೋಮದ ಧೂಮ ಎನ್ನುವುದು ನೆತ್ತಿಗೆ ಹೋಗಿ ಪಿತ್ತ ಪ್ರಕೋಪ ಆಗಿರ್ಬಹುದು ಲೆಕ್ಕ ಹಾಕಿದ್ದು. ಬೆಳಿಗ್ಗೆ ಎದ್ದೋದವರು ಮತ್ ಸುದ್ದಿ ಇಲ್ಲ, ಮತ್ ರಾತ್ರಿ ಬರ್ಬೋದು ಲೆಕ್ಕ ಹಾಕಿದೆ. ಮತ್ ಮಧ್ಯರಾತ್ರಿ ಬಂದ್ರು. ಬರುವ ಶಬ್ದ ಕೇಳ್ತಾ ಇತ್ತು. ಬಂದು ಮನೆ ಬಾಗಿಲು ಉಂಟಲ್ಲ, ಒಳ್ಳೊಂದು ದಾಟಿದ್ದಾರೆ. ಮನೆ ಒಳಕ್ಕೆ ಮುಚ್ಚಿಬಿಟ್ಟು ಎಂತ ಗ್ರಾಚಾರ ಮಾಡೈತಿ. ಮತ್ತೆ ಎತ್ಕೊಂಡು ಹೋಗಿ ಮಧ್ಯ ಮೇಲೆ ಹಾಕೊಂಡೆ. ಆಮೇಲೆ ಬೆಳಗಾಯ್ತು, ಮತ್ತೆ ಎದ್ದೋದ್ರು. 3ನೇ ದಿವಸ ಬಂದ್ರು. ಬರುವಾಗ ಮನೆ ಅಂಗಳದಲ್ಲೇ ಬಿದ್ರು ಮಗ. ನನಗೆ ತಲೆ ಬಿಸಿ ಆಯ್ತು. ಎಂತ ಕತೆ, ದಿವಸ ಇವರು ಬೀಳುವ ಅಂತರ ಯಾಕೆ ದೂರ ಆಗ್ತಾ ಉಂಟು ಅಂತ ನಾನು ವಿಚಾರ ಮಾಡಿದೆ. ಆಗ ಗೊತ್ತಾಯ್ತು, ಇವರು ಬೀಳುವ ಅಂತರ ಯಾಕೆ ದೂರ ಆಗ್ತಾ ಉಂಟು. ಇವರು ದಿವಸ ತಗೊಳ್ಳುವ ಪ್ರಮಾಣ ಹೆಚ್ಚಾದ್ರಿಂದ ಬೀಳುವ ಅಂತವರು ದೂರ ಆಗ್ತಾ ಹೋಯ್ತು. ಬಟ್ಟೆ ತುಂಬಾ ಕುಡಿಯುವುದಿಲ್ಲ ಮಗ, ಮೋರ್ತಿದ್ರು. ಕುಡಿಯುವುದು ಬೇರೆ, ಮೋರುವುದು ಬೇರೆ. ಅದಕ್ಕೆ ಪ್ರಮಾಣವೇ ಇಲ್ಲ. ಕರ್ಮ ಬಹಳ ಬೇಸರ ಆಯ್ತು. ಸಹಿಸ್ಕೊಂಡ್ಲೆ ಸಾಕಾಗೋಯ್ತು ಮಗ. ಆವತ್ತು ಜೋರಾಗಿ ಬಿಟ್ಟ ನಾನು, ನಿಮಗೆ ಮರ್ಯಾದೆ ಇದ್ರೆ ಈ ರೀತಿ ಮಾಡ್ಲಿಕ್ಕಿಲ್ಲ, ಸಂಸಾರ ಮಾಡೋದು ಬಹಳ ಕಷ್ಟ, ನಾನು ಸಹಿಸ್ಕೊಳ್ಳೋದಿಲ್ಲ ಅಂತ ಜೋರಾಗಿ ಬಿಟ್ಟೆ. ಅವರು ಜೋರಾಗಿ ಬಿಟ್ರೆ ದೇವ್ರ ನಂಗೆ ಹೊಡಿಬೇಕಂತ ಒದ್ದೆ ಬಿಟ್ರು. ನಾ ಪೆಟ್ಟ ತಪ್ಪಿಸ್ಕೊಳ್ಬೇಕು ಅಂತ ಹೀಗಂದೆ. ಏನೋ ಅಲ್ಲ, ಅದೇ ನಂಗೆ ಹೋಗ್ತೆ ಅಂತ ಹೇಳಿ ನಾ ದುಡಿದ್ದು. ಈಗ ದುಡಿದ್ನ ಓಡ್ದೋಗಿ ಬಿದ್ದವ್ರು ಸುದ್ದಿ ಹೇಳಲೇ ಇಲ್ಲ. ಕಡೆಗೆತ್ತ ಬರ್ತರು ಅಂದ್ರೆ ನಾ ಬಾಗಿಲು ಹಾಕೊಂಡು ಮಲ್ಕೊಂಡೆ. ಬೆಳಗ್ಗೆ ಎದ್ದು ನೋಡ್ದೆ ಮಗ, ಅವ್ರಿಲ್ಲ. ಏನಾಯ್ತು? ಬಾವಿ ನೋಡ್ದೆ, ಕೆರೆ ನೋಡ್ದೆ, ಅಲ್ಲಿ ಎಲ್ಲಿ ನೋಡ್ರು ಅವ್ರಿಲ್ಲ ಮಗ. ಏನೋ ಗೊತ್ತಿಲ್ಲ. ಬಹಳ ದುಃಖ ಆಯ್ತು ಮಗ, ಬಹಳ ದುಃಖ ಆಯ್ತು. ಹಾಗೆ ಅವ್ರ ನೆನಪಲ್ಲೇ ಕಾಲ ಕಳೆದು ಹಾಗೆ 1 ವರ್ಷ ಆಗ್ತಾ ಇರುವಾಗ ನಾನೊಂದು ಮಗುವಿನ ತಾಯಿ ಆದೆ ಮಗ. ನಂಗದೇ ನೆಮ್ಮದಿ ಮಗ. ಏನು ನೆಮ್ಮದಿ? ಏನೋ ನಿಮಗೆ ನೆಮ್ಮದಿ? ಊರಿನವರಿಗೆಲ್ಲ ಅನುಮಾನ ಪ್ರಾರಂಭ ಆಗ್ತದೆ ನಿಮ್ ಬಗ್ಗೆ. ಯಾಕಪ್ಪ? ಪ್ರಥಮ ರಾತ್ರಿ ಆಗ್ಲಿಲ್ಲ ನಿಮಗೆ, ಮಕ್ಕಳಾಗೋದು ಹೇಗೆ? ಹೇಗೆ ಹೇಳ್ತೀನಿ ನೀನು? ನೀವು ಹೇಳಿದ್ರಲ್ಲ, ಪ್ರಥಮ ರಾತ್ರಿ ದಿನ ಅಲ್ಲಿ ಕುಡಿದು ಬಿದ್ರು, ಇಲ್ಲಿ ಕುಡಿದು ಬಿದ್ರು, ಅಂಗಳದಲ್ಲಿ ಬಿದ್ರು. ನಿಮಗೆ ನನ್ನ ಮಾತಿನಲ್ಲಿ ಸೂಕ್ಷ್ಮ ನೀವು ಗ್ರಹಿಸ್ತಿಲ್ಲ. ಏನು? ನಾನು ಏನಂದೆ? ಯಾವುದು? ಪ್ರಥಮ ರಾತ್ರಿ ದಿವಸ ಮಂಚ ಹತ್ರ ಒಂದು ಬುಡಕ್ನೆ ಕಮ್ಮತ್ ಬಿದ್ರು. ಎತ್ತಿ ಮೇಲೆ ಹಾಕೊಂಡೆ. ಮಂಚ ಮೇಲೆ ಹಾಕಿದ್ ನಾನೇ ಅಲ್ವ ಅವ್ರನ್ನ. ಏನ್ ಬೆಳಬರಿ ಬಳ್ಕೊಂಡೇ ಇದ್ರೆ ಅವರು ಗಂಡ ಹೆಂಡಿ ರಾಜ್ಯಗಳ ಉಂಡು ಮಲಗುವ ತನಕಷ್ಟೇ. ಕೊನೆ ಹೆಂಡತಿಗಳು ಸಹಿಸಿಕೊಳ್ಳುವುದೇ ನಮ್ ಪ್ರಾರಬ್ಧ. ಏನ್ ಮಾಡ್ಲಿಕ್ಕಿಲ್ಲ. ಅದಕ್ಕೆ ಹೇಳುದು ಸಹನೆ ಹೇಳ್ತಿಲ್ಲ ಹೆಣ್ಣಿಗೆ. ಅದಲ್ಲ, ಸಹನೆಯ ಮೂರ್ತಿಯ ಹಾಗೆ ಹೆಣ್ಣಿರ್ಬೇಕು ಅಂತ. ಹಾಗಾಗಿ ಮಗ, ಆಗ ನಮ್ಮ ಸಂಪರ್ಕ ಆಗಿದೆ ಅಂತ ತೊಂದರೆ ಇಲ್ಲ. ಆದ್ರಿಂದ ಮಗುವಿನ ತಾಯಿ ಅದ್ ನಾನು. ಗಂಡು ಮಗು ಬೇರೆ, ದೊಡ್ಡವ ಆದ. ಅಮ್ಮ ಅಪ್ಪ ಎಲ್ಲಿ ಕೇಳ್ದ, ಎಲ್ಲಂತ ಹೇಳುದು ಮಗನೇ ಹೀಗಾಯ್ತು ಅಂತ ಹೇಳ್ದೆ. ಅಪ್ಪ ಹುಡ್ಕೊಂಡು ನಾ ಬರ್ತೀನಿ ಅಂತ ಹೇಳಿ ನಾವು ಹೊರಟೋದ್ನಪ್ಪ. ಅವ ಹೇಳಿದ ನೀವು ಕಳಿಸಿಕೊಟ್ರಿ. ಹೌದು. ಸ್ವಲ್ಪ ಯೋಚನೆ ಮಾಡಿದ್ರೆ ನೀವು, ಮಗನ ಮುಖ ಅಪ್ಪ ನೋಡ್ಲಿಲ್ಲ, ಅಪ್ಪನ ಮುಖ ಮಗ ನೋಡ್ಲಿಲ್ಲ. ಎಲ್ಲಿಯಾದ್ರೂ ಮಗ ಯಾರನ್ನಾದ್ರೂ ಕರ್ಕೊಂಡು ಬಂದು ಅಮ್ಮ ಇವರೇ ಅಪ್ಪ ಅಂತ ಹೇಳಿದ್ರೆ ನನಗೂ ಅದೇ ತಲೆ ಬಿಸಿ ಆಗ್ತಿತ್ತು ಮಗ. ಏನು? ಅಪ್ಪನ ಮುಖ ಮಗ ನೋಡ್ಲಿಲ್ಲ, ಮಗನ ಮುಖ ಅಪ್ಪನ ನೋಡ್ಲಿಲ್ಲ. ಇನ್ನು ಯಾರನ್ನ ಕರ್ಕ ಬರ್ತೋ ಅಪ್ಪ ಅಂತ ಹೇಳಿ ಆಲೋಚನೆ ಮಾಡ್ತಿದ್ದೆ. ಕೊನೆ ಏಳ್ಸ್ಕೊಂಡೆ, ಯಾರನ್ನೇ ಕರ್ಕೊಂಡು ಬರ್ಲಿ, ಕೊನೆ ದಿವಸ ಅಲ್ಲ ಅವ್ರನ್ನೇ ಗಂಡ ಅಂತ ತಿಳ್ಕೊಳ್ ಮತ್ತೆ ಸಾಯೋದ. ಏನ್ ಮಾಡೋದು ಮತ್ತೆ? ಹೋದ ಅವನು ಬರ್ಲಿಲ್ಲ, ಅವನು ಹುಡುಕ್ತ ನಾನು ಹೊರಟೆ. ಕೆಲ ಪುಣ್ಯಕ್ಷೇತ್ರ ಎಲ್ಲ ಸಂಚಯನ ಮಾಡಿದೆ. ನೇರ ಕಾಶಿ ಹೋದೆ. ಗಂಗೆಯಲ್ಲಿ 3 ಕುಳುಕ್ ಹೊಡೆದೆ. 3ನೇ ಏಟ್ ನೋಡುವಾಗ ನಾ ಇಲ್ಲಿದ್ದಪ್ಪ. ಅಂತ ಕಥೆ ಏನು? ಇದು ಯಾವ ಲೋಕ ಅಂತ ಗೊತ್ತಾಯ್ತು? ಇದ್ಯಾವ ಲೋಕ? ಇದು ಗಂಧರ್ವ ಲೋಕ. ಅಯ್ಯೋ, ಗಾಣದರ್ ಲೋಕ ಏನೇ? ಗಂಧರ್ವ ಲೋಕ, ಮೇಲಿನ ಲೋಕ. ಇಲ್ಲಿ ಅಧಿಕಾರಿ ಮಹೋದರಾಖ್ಯ. ಓ, ನಮ್ ದೊಡ್ಡ ಹೊಟ್ಟೆವ. ಯಾರು? ದಾಮೋದರ. ಮಹೋದರ. ಮಹೋದರನ? ಹೌದು. ಅವರ ಮಗಳು ನಾನು. ಮಗಳ? ಎಂತ ಹೆಸರೇ ಮರಿತೆ? ಚಿತ್ರಾಕ್ಷಿ. ಓ, ಎಂತ ಚಿಪ್ಪಳಾಕ್ಷಿ. ನಿಮ್ಮ ಭೂಲೋಕದಲ್ಲಿ ಇದು ಚಿತ್ರಾಕ್ಷಿ, ಚಿತ್ರನಯನೆ. ಅದಿಲ್ಲ. ಹೇಗಾಯ್ತಜ್ಜಿ? ಎಂತದ್ದು? ಬಂದ್ರಲ್ಲ ಮೇಲೆ. ಅಯ್ಯೋ, ನಂಗೆ ಅದೇ ಮರತಿ ಅಂತ ವಾತಾವರಣವೇ ಮರತಿ ಇಲ್ಲಿ. ದೇವ್ರೇ ಬಹಳ ಸಂತೋಷ ಆಯ್ತು ಮಗ. ನಂಗೆ ಯಾವ್ದಕ್ಕೂ ಊಟ ಹಸಿವಾಗುತ್ತಾ ಇದೆ. ಬನ್ನಿ ಅಜ್ಜಿ, ಬನ್ನಿ.
ಮೊದಲಿಂದಾಗಿ ತಿನ್ನೋದು ನೀವು. ಹಾಗೆಲ್ಲ ಹೇಳ್ಬೇಡ್ವೆ. ನಾ ಮೊದ್ಲು ಹೇಳಿದ್ನ ಊಟ ಮಾಡಿದೆ 3-4 ದಿವಸ ಆಗಿತ್ತು ಅಂತ. ಬಹಳ ಹಸುವೆ ಆಗಿತ್ತು ಮಗ. ಗಬ ಗಬ ತಿಂದೇ ಬಿಟ್ಟೆ. ಹೌದಾ? ಎಂತ ಊಟ ಮಾಡೈತಿ. ಈಗ ಹೊಟ್ಟೆ ತಣ್ಣಗಾಯ್ತಾ? ಅಜ್ಜಿ ಏನಿದೆ ಹೇಸಿಗೆ? ಎಂತ ಹೇಸಿಗೆ? ಊಟ ಮಾಡಿದ್ ಯಾವ ಕೈಯಲ್ಲಿ? ಈ ಕೈಯಲ್ಲಿ. ಪರಿಮಳ ತೋರಿಸುದು ಯಾವ ಕೈಯಲ್ಲಿ? 2 ಕೈಯಲ್ಲಿ ನೋಡ್ದೆ ಏನಾಯ್ತಾ? ಆ ಕೈಯಲ್ಲಿ ತೋರಿಸುದು. ತಪ್ಪೇನು? ಇದ್ರಲ್ಲಿ ಊಟ ಮಾಡಿದ ಈ ಕೈಯಲ್ಲೇ. ಕೈ ತೊಳೆಯುವಾಗ 2 ಕೈ ಸೇರಿಸಿ ತೊಳೆದ್ನಪ್ಪ ಹೀಗ್ ಮಾಡಿ. ಈಚೆಗಿದ್ದ ಪರಿಮಳ ಈಚೆ ಪುಸ್ಕ ಬಂತು ಮಗ. ನನಗೆ ಇವತ್ತೇ ಗೊತ್ತಾಗ್ತು ಈ ವಾಸನೆಯನ್ನು ಪರಿಮಳವನ್ನು ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಈ ಕೈಗಿಂತ ಈ ಕೈಗೆ ಹೆಚ್ಚುಂಟು ಮಗ. ನೀ ನಾಳೆ ಪರೀಕ್ಷೆ ಮಾಡ. ಬೇಡ, ನೀವು ಪರೀಕ್ಷೆ ಮಾಡಿದ್ರಲ್ಲ ಅಜ್ಜಿ. ಊಟ ಹೇಗಾಯ್ತು? ಊಟವೇ ನಾನು ಯಾವತ್ತೂ ಇಂತ ಊಟ ಎಂತ ಮದುವೆ ಮನೇನೆ. ಯಾಕೆ ಆ ರೀತಿ ರುಚಿ? ನಮ್ಮ ನಿತ್ಯ ಊಟವೇ ಹೀಗೆ. ನಿಮ್ಮ ನಿತ್ಯ ಊಟವೂ ಹೀಗೆ? ಹೌದು. ಅವರೇ ಅಷ್ಟೊಳ್ಳೆ ಅಡುಗೆ ಮಾಡ್ತಾರಾಗಿದ್ರೆ ಬಹಳ ಸಂತೋಷ ಆಯ್ತು ಮಗ. ಹೊಟ್ಟೆ ತುಂಬ ಆಯ್ತು. ಅಜ್ಜಿ ಊಟ ಆಯ್ತಲ್ಲ, ನನಗೆ ಇತ್ತೀಚೆಗೆ ನಿದ್ರೆ ಬರುವುದಿಲ್ಲ ಅಜ್ಜಿ. ಎಂತಕ್ ಮಗ? ನಿದ್ರೆ ಬರುವುದಿಲ್ಲ ಅಂತಲ್ಲ, ಬರುದೇ ಇಲ್ವಾ? ಒತ್ತಾಯ ಪೂರ್ವಕವಾಗಿ ಕಣ್ಣು ಮುಚ್ಚಿದ್ರೆ ಕನಸು ಬೀಳುದು ನನಗೆ. ಕನಸ? ಕನಸಲ್ಲಿ ಎಂತ ಕಾಣ್ತದೆ ಮಗ? ಕನಸಿನಲ್ಲಿ ಸುಂದರ ರಾಜಕುಮಾರ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತಿರುಗಿದಾಗ ಆಗುತ್ತೆ. ಹೌದಾ? ಅದು ಆ ಪ್ರಾಯವೇ ಹಾಗೆ ಮಗ. ಏನು? ನಿನ್ನ ಪ್ರಾಯದಲ್ಲಿ ನನಗೂ ಕನಸು ಬೀಳ್ತಿತ್ತು. ಹೇಗೆ? ನಿನಗೆ ಒಬ್ಬನೇ ಬಂದಾಗ ಆಗ್ತಿತ್ತು. ಹೌದಾ? ನಮ್ಗೆಲ್ಲ ಪ್ರಾಯದ ಕಾಲದಲ್ಲಿ ಕನಸು ಬಿದ್ದರೆ ಒಂದೇ ಬಾರಿ 8 ಜನ ಬಂದು ಹೋದಾಗ್ತಿತ್ತು. ಕಲಾವಿದರಲ್ಲ ನಾವು, ಅಭಿಮಾನಿಗಳು ಬರ್ತಾ ಇರ್ತಾರೆ ನಮ್ಮ ಹತ್ರ. ಹಾಗಾಗಿ ಈಗ ನಿದ್ರೆ ಬರುವಲ್ಲಿವರೆಗೆ ಒಂದು ಕತೆ ಹೇಳ್ತೀರಾ ನೀವು? ಕತೆ ಹೇಳ್ಬೇಕಾ? ಅಜ್ಜಿ ಕತೆಯ? ಕತೆ ಹೇಳಿದ್ರಲ್ಲಿ ಸ್ವಾರಸ್ಯ ಇರ್ಬೇಕು. ಅಜ್ಜಿ ಹೇಳೋ ಕತೆ ಆಗ್ಬೇಕು ಬಿಟ್ಟು ಅಜ್ಜಿ ಕತೆ ಆಗ್ಬಾರ್ದು. ಆಗ್ಬಾರ್ದು. ಅಡ್ಡಿಲ್ಲ, ನಾ ಕತೆ ಹೇಳುತ್ತೆ. ಅಜ್ಜಿ ನೀವು ಬನ್ನಿ, ಏನ್ ಮಾಡ್ಕೊಳ್ಳಿ ನೀವು. ನನ್ನ ಜೀವಮಾನದಲ್ಲಿ ನೋಡಲ್ಲ, ನಾ ಕೆಳಗೆ ಮಲ್ಕೊಳ್ಳೋದು. ಮೇಲೆ ಮಲಗ್ಲಾಗಾದ್ರೆ ಈ ಮೇಲೆ ಮಲಗು. ನಾನು ಯಾವಾಗಲೂ ಕೆಳಗೆ. ಕತೆ ಹೇಳಿ ಕತೆ ಹೇಳಿ ಕತೆ ಹೇಳಿ. ಕತೆ ಹೇಳ್ಬೇಕಾ? ಕತೆ ಕತೆ ನಾ ಕತೆ ಹೇಳ್ಬೇಕಾದ್ರೆ ನೀವು ಮತ್ಪತ್ತಿ ಹೂ ಹಾಕ್ಬೇಕು. ನೀವು ಹೇಳಿ ನಾನು ಆಗ್ತೇನೆ. ಹೂ ಹಾಕ್ತೀಯಾ ಮಗ? ಶುರು ಮಾಡ್ಲಾ? ಇದು ಯಾವ್ದು ಇದು? ಎಂತ ಗುಮ್ಮ ಏನು? ನೀವ್ ಹೇಳಿದ್ದಲ್ಲ ಹೂ ಹಾಕುದು. ಅದು ಹಾಗೆ ಗುಮ್ಮ ಹಾಗೆ ಮಗ. ಈ ಗಂಡು ಗುಮ್ಮ ಹೆಣ್ಣು ಗುಮ್ಮದಲ್ಲಿ ಹೇಳುದಂತೆ. ನಾನು ಒಮ್ಮೆ ಹೂ ಹಾಕಿದಾಗ ಅದ್ರೊಳಗೆ 2 ಬಾರಿ ಹೂ ಹಾಕ್ಬೇಕು ಅಂತ. ಹಾಗೆ ಹೂ ಹಾಕದೆ ಇದ್ರೆ ಪದ್ದರ್ಸಿನ ಮಗಳ ಮದುವೆ ಆಗ್ತದೆ. ಅದಕ್ಕೆ ಗಂಡು ಗುಮ್ಮ ಅಂದ್ರು ಸಾಕು, ಅಷ್ಟರೊಳಗೆ ಹೆಣ್ಣು ಗುಮ್ಮ ನೀವು ಪರೀಕ್ಷೆ ಮಾಡ್ಬೇಕಾದ್ರೆ ಹಾಗೆ ಮಗ. ಭೂಲೋಕದಲ್ಲಿ ಮಾಧ್ರಾ ದೇಶದ ಒಂದು ಉಂಟ ಮಗ. ಮಧ್ಯ ಮಧ್ಯ ಹೂ ಮಧ್ಯ ಮಧ್ಯ ಹೂ ಮಧ್ಯ ಹೂ ಆದ್ರೆ ತುದಿಗೆ ಕೊನೆಗೆ ಆಗ್ತದೆ. ನೀವ್ ಹೇಳಿದ್ರು ನಾ ಹೇಳ ದಿನಸ್ಥಲ್ಲಿ ಹೂ ವಾಕ್ಯದ ಪೂರ್ಣ ಆದಲ್ಲಿ ಒಂದು. ನನಗೆ ಗೊತ್ತಾಯ್ತು ಅಂತ ಹಾಗೆ ಮಗ. ಮಾತೃ ದೇಶವನ್ನ ಜಯಸೇನ ಚಂದ್ರಸೇನೆಯನ್ನು ಅಣ್ಣ ತಮ್ಮ ಇಬ್ರು ಆಡ್ತಾ ಇದ್ರಂತೆ ಮಗ. ಇತ್ತಲಿಗೆ ನಮ್ಮ ಇಸ್ಲಿಗಲ್ವೇ ಇತ್ತೊಂದು ದಿವಸ ಹೀಗೆ ರಕ್ತಜಂಗಾಸುರನೆಂಬ ದೈತ್ಯ ಪೂರ್ವದ್ವೇಷ ಇಟ್ಕೊಂಡು ದಾಳಿ ಮಾಡಿದಂತೆ. ಸರಿ. ಅಣ್ಣ ತಮ್ಮ ಇಬ್ಬರನ್ನು ಕೊಂದಂತೆ ಮಗ. ಆಮೇಲೆ ಪಾಪ ಚಂದ್ರಸೇನೆ ಹೆಂಡತಿ ಸತ್ಯಶೀಲ ನೋಡಿ ಬಹಳ ಪಾಪದವಳು. ಕಂಡು ಹೋದ ವರ್ತಮಾನ ಗೊತ್ತಾಯ್ತು. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಮುಂದುವರೆದಾಗ ಬೇವರ್ಷಿ ನಾರದರು ಬಂದ್ರಂತೆ ಮಗ. ಏನಂತೆ? ದೇವಋಷಿ ನಾರದರು. ಯಾರ? ದೇವಋಷಿ ನಾರದರು. ಅದೇ ಅವ್ರು ಬಂದ್ರಂತೆ. ಅವ್ರು ಬಂದು ಸಾಯು ಸರಿಯಲ್ಲ, ನಾನಿದ್ದೇನೆ, ನಿನ್ ಕಷ್ಟ ಪರಿಹಾರ ಮಾಡ್ತೇನೆ, ನೇರವಾಗಿ ನೀನ್ ಕಾಶಿಗೆ ಸೇರ್ಕೋ, ಅಲ್ಲಿ ಗಂಗೆ ಕುರ್ತಾಗ ತಪ್ಸ್ಕೊಂಡು ಕೂತ್ಕೋ, ತಪಸ್ಸಿಗೆ ಕೂತ್ಕೊ ಅಂದ್ರಂತೆ. ಹಾಗೆ ಮಾಡಿದ್ಲು ಅವಳು. ತಪಸ್ಸಿಗೆ ಹಂಗೆ ಹೊರಿದ್ಲು. ಏನು ಅಂತ ಕೇಳಿದಾಗ ಕಷ್ಟ ಹೇಳ್ಕೊಂಡ್ಲು. ಎದುರೋದು ಬೇಡ, ನನಗೊಬ್ಬ ಸವತಿ ಮಗ ಇದ್ದ ದೇವದಾಸ, ಅವನ್ ಕರೀತೇನೆ. ಅವನ್ ಕರೀತೇಂದಾಗ ಅವ ಬಂದಂತೆ. ಹೇಳಿದಾಗ ಸಮಸ್ಯೆ ಹೇಳ್ಕೊಂಡ್ಲು. ಒಂದು ಪಿಂಡವನ್ನು ಕೊಟ್ಟ. ಆ ಪಿಂಡವನ್ನ 9 ದಿವಸ 9 ಗಳಿಗೆ 9 ತಿಂಗಳು ಹೀಗೆ ಕಾಪಾಡಿದೆ ಅಂತ ಆದ್ರೆ ಒಬ್ಬ ಪುಂಡ ಹುಡುಗ ಹುಟ್ಟಿ ಬರ್ತಾನೆ. ಪಿಂಡದಿ ಉದಿಪಾತ ಮೇಳದಿ ಚಂಡೆ ಪಡೆಯುವನಾದ ಧನುಜರ ಮಂಡೆ ಒಡವನಿದ್ದ ಅಂತ ಹೇಳಿ ಹಾಗೆ ಇತ್ತು ಮಗ. ಹಾಗಂತ ಕಾಪಾಡ್ತಾ ಇದ್ದವಳು. ನಾರದರಿಂದ ಇವನ ವಿಷಯ ಗೊತ್ತಾಯ್ತು. ತಂಗಿಯನ್ನು ಕೂಡ್ಕೊಂಡೇ ಹೊರಟ. ತಂಗಿ ರಕ್ತಕೇಶಿ ಬಹಳ ಒಳ್ಳೆಯವಳಾಗಿದ್ಲು ಅವಳು. ಆಗ ಕೂಡ್ಕೊಂಡು ಹೋಗಿ ಕೊಡ್ಕೊಂಡು ಗಂಡವರು ಕೊಡ್ಲೇ ಇಲ್ಲ. ಆಗ ಜಲಕ್ಕೆ ಅಪ್ಪಳಿಸಿದಾಗ ಹುಡುಗ ಹುಟ್ಟಿ ಬಂದ. ಧನುಜನ ಮಂಡೆಯನ್ನೇ ಒಳಗ. ಅವನೇ ಹರಕೋಪ, ಅವನೇ ರುದ್ರಕೋಪ. ಈಗ ಮಾತ್ರ ದೇಶವನ್ನ ಆಳುತ್ತಾ ಇದ್ದವ ಮಗ. ನಿತ್ಯ ಹೋಗುಗನಂತನಾಗು ಧೂಳಿ ಮಂಚ ಸಮೇತ ಅಲ್ಲಿ ಕೈ ಕೊಟ್ಟಿದ್ದು ಇಲ್ಲಿ ಬಂದು ಇಳಿಸಿಬಿಟ್ಟೆ ನೋಡಿ. ನಮ್ದು ಮಾಯವೇ ಹಾಗೆ ಅದು. ಇವಳಲ್ಲ ಬಿದ್ರಕೂಪ
ಬಿಟ್ರೆ ಆಗೋದಿಲ್ಲ, ನಿನ್ ಬಿಟ್ರೆ ನಂಗೆ ಯಾರು ಇಲ್ಲ, ನಂಗೆ ನೀ ಬೇಕು ಅಂತ ಇಟ್ಕೊಂಡು ಈಗ ಯಾರು ಅಂತ ಕೇಳ್ತೇನ? ಅಂತದೊಂದು ಕಾಲ ಬಂದ್ರೆ ಆತ್ಮಹತ್ಯೆ ಮಾಡಿಕೊಂಡೆ. ಯಾಕೆ ಮಾಡ್ಕೊಳ್ತೆ? ನಿನ್ನ ಕರ್ಮ, ನೀನ್ ಯಾಕೆ ಕರ್ಮಕ್ಕೆ ನನಗೆ? ನಾನು ಬೇಕು ಅಂತ ಇಟ್ಕೊಂಡದಲ್ವ ಮರ. ನಿನ್ನನ್ನು ಯಾವಾಗ ಇಟ್ಕೊಂಡ? ಕೆಲಸಕ್ಕೆ ಕೆಲಸಕ್ಕೆ ಈ ರೂಪದ್ದು ಯಾವ್ದು ಇಟ್ಕೊಳ್ಳಿಲ್ವೇ ನಾನು? ಕಣ್ಣೋಡ ರಕ್ತಕೇಶಿ ನಾನೆಯೋ ಇದೆಂತದ್ದು ಇದು ವೇಷ? ವೇಷ ಮಾಡ್ಕೊಂಡೆ ಹೋದದ್ದು. ಹೌದಾ? ನೀ ಹೇಳಿದ ಪುಣ್ಯಾತ್ಮ ಅಲ್ಲೂ ಹೋಗಿದ್ರೆ ಆಚಾರ ಬೇಕಾ? ಏನು? ನಾನ್ ರಕ್ಕಸಿ ಅಂತ ಗೊತ್ತಾಗಿ ಎಲ್ಲ ಒಟ್ಟ ಹೊಡೆದು ಕಳಿಸಿದ್ರು. ಅಂದ್ರೆ ನಾನು ಹೇಳಿದ ಕಾರ್ಯ ಮಾಡ್ಲಿಲ್ಲ. ಆಗ್ಲಿಲ್ಲ. ಆಗಿದ್ರೆ ನಿನಗೆ ಉಳಿಗಾಲ. ಮಾತಿ ಕೊಯ್ಯತ್ತೆ ಮಾರ್ಯ ಪುಣ್ಯಾತ್ಮ. ನೋಡ, ನೀ ಹೀಗ್ ಮಾಡ್ತಿದ್ ಗೊತ್ತಾಗಿ ನಾನು ಉಪಾಯದಿಂದ ಮಂಚ ಸಮೇತ ಎತ್ಕೊಂಡು ಬಂದ್ಬಿಟ್ಟಿದ್ದೆ. ಹೌದಾ? ಎಲ್ಲಿದ್ದಾಳೆ? ನೋಡು ಅಂತ ಮನೆ ನೀನೇ ಸಹಿ ಹೆಣ್ಮಕ್ಳು ಕಂಡಿದ್ದಾಗಿದ್ದ, ಬೇರೆ ಯಾರು ನೋಡ್ಲೇ ಇಲ್ವಾ? ಅವಳು ಹೆಣ್ಣು ಸರಿ, ಯಾರು ನೋಡಿದ್ದಾರೆ ಎಲ್ಲ ಗೊತ್ತಿಲ್ಲ. ನಾನು ಇವತ್ತು ಪ್ರಥಮ ನೋಡಿ. ಅಯ್ಯೋ ನಂಗೆ ಗೊತ್ತುಂಟು, ಅದೆಲ್ಲ ವಿಷಯ. ನೀ ಎಲ್ಲಿ ಹೋಗ್ಬಹುದು, ಆದ್ರೆ ಈ ಕಡೆ ನಾನು ಇದ್ದವಳು ಹೆಣ್ಣು ಅಂತ ಕಲ್ಪನೆ ಇಲ್ವಾ? ನೀ ಎಲ್ಲಿ ಹೋದಾಗ ನನಗೇನಾಗ್ಬೇಡ. ನಿನಗೆ ಎಂತ ಕರ್ಮ ಅವಳು ನಿದ್ದೆಲಿದ್ದಾಳೆ. ಮಾಯಂತೆ ಮುಸ್ಕಿದ್ದೇನೆ. ಓಂ ರಾಮ್ ರೀಂ ಕ್ಲೀಂ ಮುಸ್ಸರಕ್. ಆಯ್ತು, ನೀನು ನಾ ಹೋಗ್ತೆ ಇಲ್ವಾ? ಹುಡುಗಿ ಬಹಳ ಪಾಪದವಳು, ಸರಿ. ಅವ್ಳು ಏನು ತಿಳುವಳಿಕೆ ಇಲ್ಲ, ಹಾಗಾಗಿ ಜಾಗ್ರತೆ ಮಾಡ್ಲೇಬೇಕು, ಅನಿವಾರ್ಯ. ನೀನು ಹುಡುಗಿ ಪಾಪದವಳು, ಹುಡುಗಿ ಅಂತೂ ಗೊತ್ತು. ಏನು ತಿಳುವಳಿಕೆ ಇಲ್ಲ ಪಾಪ, ಎಲ್ಲ ನನಗೆ ಗೊತ್ತುಂಟು ಅಂತ ಹೇಳುದು. ತಪ್ಪ ನಾಡಿಬಿಟ್ಟೆ. ನಿನಗೆ ಈ ವಿಷಯದಲ್ಲಿ ಗೊತ್ತುಂಟು ಅಂತ ಹೇಳಿದ್ರೆ ಮಹಾಬಲೇಶ್ವರನೇ ಉಳಿದಾಳ. ಹೇಳಲ್ಲ ಹಾಗೆ ಹೇಳಲ್ಲ. ನೀವು ಸಾಯಲಿ ನಮ್ಮಲ್ಲಿ ಆ ವಿಷಯ ಮಾತಾಡಿದಾಗ